ಜಿದ್ದಿನ ತಾಣವಾಯಿತು ಕಲಬುರಗಿಯ ಚಿತ್ತಾಪುರ. ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ನಡುವೆ ಸ್ವಾಮೀಜಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನ್ಯಾಯಾಧೀಶರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜ್ಞಾನ ಪ್ರಕಾಶ್ ಶ್ರೀಗಳು. ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ನಡುವೆ ಶ್ರೀಗಳ ಎಂಟ್ರಿ ಆಗಿದೆ. ನ್ಯಾಯಾಧೀಶರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜ್ಞಾನ ಪ್ರಕಾಶ್ ಶ್ರೀ. ಯಾದಗಿರಿಯಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಂದಣಿ ಇಲ್ಲದ ಸಂಘಕ್ಕೆ ಅವಕಾಶ ಕೊಡಬಾರದು. ಹಾಗೇನಾದ್ರೂ ಅವಕಾಶ ಕೊಟ್ರೆ ನೀವು ನ್ಯಾಯಾಧೀಶರೇ ಅಲ್ಲ, ಪಕ್ಷದ ಗುಲಾಮರು ಅಂತ ಹೇಳಬೇಕಾಗತ್ತೆ ಅಂತ ಶ್ರೀಗಳು ಹೇಳಿದ್ದಾರೆ. ಜಡ್ಜ್ ವಿರುದ್ಧ ಖಾರವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಗಳು. ನಾಳೆ 24ರಂದು ಹೈಕೋರ್ಟ್ನಲ್ಲಿ ಲಾಸ್ಟ್ ಗಡುವು ಇದೆ. ಯಾವ ಸಂಘ ರಿಜಿಸ್ಟರ್ ಆಗಿದೆ ಅಂತ ನೋಡಿ ಆದೇಶವನ್ನ ಕೊಡಬೇಕು. ನೀವೇನಾದ್ರೂ ಆದೇಶ ಕೊಟ್ರೆ ನೀವು ಈ ಸಂವಿಧಾನಕ್ಕೆ ದ್ರೋಹ ಮಾಡದಂತೆ, ಅಂದ್ರೆ ನೀವು ಪರ್ಮಿಷನ್ ಕೊಟ್ರೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಖಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಗಳು. 140 ಕೋಟಿ ಜನರಿಗೆ ಮಾಡಿದ ದ್ರೋಹ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೇಳೋದೇನು, ನಾನು ಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ ಕೇಳ್ಕೊಳ್ಳೋದಿಷ್ಟ ಈ ವೇದಿಕೆಯಿಂದ. ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೆ ಇರ್ತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ, ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದ ಮೇಲೆ ಕೂತಿರೋರು. ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ದು ಸಂಘ ಸಂಸ್ಥೆ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಲಾಯಕ ಆಗ್ತೀರಿ. ನೀವು ನ್ಯಾಯಾಧೀಶರು, ನೀವು ನಾಳೆ 24ನೇ ತಾರೀಕು ಲಾಸ್ಟ್ ಗಡುವು ಇದೆ ಹೈಕೋರ್ಟ್ ನಲ್ಲಿ. ಇವತ್ತೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ, ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ, ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡ್ಬೇಕು. ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ ನೀವು ಈ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ, ಈ ದೇಶದ ಸಂವಿಧಾನ, 140 ಕೋಟಿ ಜನರಿಗೆ ಮಾಡಿದಂತ ದ್ರೋಹ. ನೀವು ಪಾರ್ಟಿಯ ಗುಲಾಮರು, ಪಕ್ಷದ ಗುಲಾಮರಾಗ್ತೀವಿ, ನ್ಯಾಯಾಧೀಶರಾಗ್ಲಿಕ್ಕೆ ಯೋಗ್ಯರಾಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಧೀಶರಿಗೆ ಕೋರ್ಟ್ ಅನುಮತಿ ಕೊಟ್ಟರೆ ನಮಗೂ ಕೊಡ್ತಾರೆ, ಅವರು ಕೊಟ್ಬಿಟ್ಟು ನಮಗೆ ಕೊಡಂಗಿಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ, ಅವ್ರಿಗೆ ಹೆಂಗೆ ಕೊಡ್ತಾರೆ? ನಾವು ರೆಡಿ ಮಾಡ್ಕೊಂಡಿದ್ದೀವಿ, ನಾವು ಮಾಡ್ತೀವಿ, ನಾವು ರೆಡಿ ಇದ್ದೀವಿ, ನಾವು ರ್ಯಾಲಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದ್ರ ವಿರುದ್ಧವಾಗಿ ಬೇಕಾಗಿಲ್ಲ ಅನುಮತಿ, ಅವ್ರ ಹೆಂಗೆ ನಮಗೆ ಮಾಡ್ತಿದಾರೆ ನಾವು ಹಂಗೆ ಮಾಡ್ತೀವಿ. ನಾವು ತಯಾರಾಗಿದ್ದೀವಿ ಸರ್.